ನನಗೆ ಎಲ್ಲರೂ ಹೇಮಾ ಮಾಲಿನಿ ಅಂದ್ರೆ ವಯಸ್ಸಾದವರು, ನಾವು ಸಣ್ಣವರಿದ್ದಾಗ, ಅಥವಾ ಈಗಿನ ಐಶ್ವರ್ಯ ರಾಯ್ ಅಂತ ಆಗದಲ್ಲ. ಅದು ಏನು ಬರ್ತದನ್ನು ಸ್ವೀಕರಿಸೋ ಶಕ್ತಿ ಬೆಳೆಸ್ಕೋಬೇಕು, ಅಂದಾಗ ಮಾತ್ರ ತೃಪ್ತಿ ಆಗ್ತದೆ. ಇಲ್ಲೇ ಕ್ಯಾಂಪಸ್ ಬಗ್ಗೆ ಹೇಳುವಂಥ ಒಂದು ವಿಷಯ ಬಂದಾಗ ಹೈನುಗಾರಿಕೆ ಒಂದು ಸರ್ಟಿಫಿಕೇಟ್ ಕೋರ್ಸು 6 ತಿಂಗಳ ಕೋರ್ಸು ನಿಪಾಣಿಗಳು ಪ್ರಾರಂಭ ಮಾಡ್ತಾರ ಅಂದ್ಕೊಳ್ಳೆ ನಾನು ಪಪ್ಪರೆ ಬದೀವಿ. ಆದ್ರೆ ಯಾಕಂತಂದ್ರೆ ಮೊದಲನೇದಾಗಿ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಮಾಡುವಂಥ ಕೋರ್ಸನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಮಾಡಿದ್ದು ಹೆಮ್ಮೆಯ ವಿಷಯ. ಆದರೆ ಅದು ನಿಪಾಣಿ ನೀತಿ ಅಂತ ಒಂದು ಕೂಡ ಖುಷ್ ಅಂದೆ. ಯಾಕಂದ್ರೆ ಮೊದಲಿಗೆ ಹಂಗೆ ಅನಿಸುತ್ತೆ. ಧಾರವಾಡದ ಹವಾ ಉಂಡಾರ ನಾವು, ಧಾರವಾಡದಾಗ ಮೆತ್ತಗ ತಣ್ಣಗೆ ಇದ್ದವ್ರು ನಾವು. ಯಪ್ಪ ನಿಪಾಣಿ ತನ್ನ 150 ಕಿಲೋಮೀಟರ್ ಹೋಗೋದು ಬರೋದು ಹೆಂಗಪ್ಪ ಇದು. ಅದ್ರ ಬಗ್ಗೆ ಅಲ್ಲಿ ಡಾಕ್ಟರ್ಗಳು ಶ್ರೀನಿವಾಸ ಸಾಹೇಬ್ರದಾರ ಅಂತವ್ರು, ಅವ್ರು MSc PhD ಮಾಡಿದ ಮಂದಿ ಐತಿದ್ದಾರೆ. ಬೆಳಗಾವಿ ಜಿಲ್ಲಾದ 35 ಮಂದಿ ಅದಾರ, ನಿಮ್ಗೆ ಗೊತ್ತಿರ್ಲಿ. ಅವ್ರು ಜಂಗಿ ಸಾಹೇಬ್ರು ಭೇಟಿ ಆದಾಗ ಅಂದ್ರೆ ಅವ್ರು ಸತ್ಯ ರೀ, ಯಾರು ಕೇಳ್ರಿ ಏನು ಕಳ್ಸೋಕೆ ಹೇಳ್ರಿ. ಕಾರಣಾಂತರದಿಂದ ನಮಗೆ ಅವ್ರನ್ನ ಹಾಕೊಳಕ್ಕೆ ಕರ್ಕೊಳಕ್ಕೆ ಆಗಲಿಲ್ಲ. ಮದುವೆ ಸರ್ ಹೇಳಿದಂಗೆ ಒಂದು ವೇಳೆ ಹೊಂದಾಣಿಕೆ ಆಗಿಬಿಟ್ಟಿತ್ತಂದ್ರೆ ನಾವು ಯಾರು ಆಗದಾರಂತೆಲ್ಲ ಅದು ಏನಾಗತ್ತಂತೀವಿ ಅದೆಲ್ಲ ಒಳ್ಳೇದಕ್ಕೆ ಅನ್ನೋದು ಗೀತೆ ಹೇಳೋದು. ಬರ್ಬೇಕಾದ್ರೂ ನಾ ಏನಂತ ನಮಗೆ ಗೊತ್ತೇನ್ರಿ, ಮಹಾಭಾರತದ ಕಥೆ ನೆನಪಿ ಬರ್ತದೆ ನಮ್ಗೆ. ಭೀಮ ತಮ್ಮ ಸಹೋದರರ ಜೊತೆಗೆ ತನ್ನ ತಾಯಿ ಜೊತೆಗೆ ಮಾರು ವೇಷದೋಗ ಅಂದ್ರೆ ವೇಷಬಂದಿ ಮಾಡಿಕೊಂಡು ವನವಾಸದಾಗಿದ್ದಾಗ ಅಲ್ಲಿ ಒಬ್ಬರು ಮನ್ಯಾಗ ಅಳೋದು ಕೇಳಿಸ್ತಂತೆ. ಭೀಮ ಕಥಾನಕನ್ನು ನಾಟಕ ನಾವು ಆಕಾಶವಾಣಿ ಧಾರವಾಡದಿಂದ ಪ್ರಸಾರ ಮಾಡಿದಾಗ ಈಗ ಸೀನ್ ಬರ್ತೈತಿ. ಏನು ದಿನ ಒಬ್ಬೊಬ್ಬವ್ರನ್ನ ಒಂದೊಂದು ಮನೆಯಿಂದ ಒಬ್ಬರನ್ನ ಬಕಾಸುರ ರಾಕ್ಷಸಕ್ಕೆ ಬಲಿ ಕೊಡೋದು. ನನ್ನ ದಸಕ್ಕಂತೀವಿ ನಿಪ್ಪಳಿ ಹಾಕ್ಯಾರ ನಮ್ಮ ಹೊಸಮನಿ ಸಾಹೇಬರು ದಿನ ಒಬ್ಬೊಬ್ರು ಬಲಿ ಕೊಡ ಆದ್ರೆ ಈಗ ನಮ್ಮಮ್ಮ ಹಿರಿಯ ಚಿತ್ರ ಹೇಳಿದ್ನಲ್ಲ, ಮೊದಲ ಐತಾರ ಸಂಡೆ ಯಾವಾಗ ಬಂದವು ಸುದ್ದಿ ತೋರಿದೀವಿ ಅಂತಂತಿದ್ರು ಅಂದಿನ ಹುಡುಗರು. ಇಲ್ಲಿ ಬಂದ ಮ್ಯಾಗ ಎಲ್ಲಾ ಮಾಸ್ತರ್ಗಳು ದಿನ ಒಬ್ಬೊಬ್ರು ಬರೋದು ನೋಡಿ ಈ ಸಂಡೆ ಯಾಕೆ ಬರ್ತಪ್ಪ ಅಂತ ನಮ್ಗೆ ಕೆಟ್ಟ ಬೇಸರ ಹಾಕಿಸ್ತು ಅಂತ ಅಂದ್ರೆ ಅದ್ರ ಕಡೆ ಬರು. ಹಂಗ ನಾವು ಸಹಿತ ದಿನ ಒಬ್ಬೊಬ್ರು 1ನೇ ವಾರ 2ನೇ ವಾರ, ನಾನಂತೂ ಶುಕ್ರವಾರ ನಮಾಜ್ ಮಾಡಕ್ಕೆ ಶುಕ್ರವಾರಕ್ಕೊಂದು ಕಾಯಂ ಬಂದಿದ್ದು. ಬಂದಾಗ ಒಮ್ಮೆ 1ನೇ ವಾರ 2ನೇ ವಾರ 3ನೇ ವಾರ ಅದು ಏನೋ ಬೇಸಿಗಿತ್ತಂತಾರಲ್ಲ, ಬೇಸಿಗೆ ನಿಮ್ಮ ನಮ್ಮ ನಡಿವೆ 12 ಜನ ಬುದ್ಧಿವಂತರ ನಡಿವೆ ನಮ್ಮ ಬೇಸಿಗೆ ಏನಾಗ್ತದೆ ಅದು ಕನ್ನಡದಾಗ ಗೊತ್ತೈತೆ. ಅದು ಕತೆ 12 ಜನ ಬುದ್ಧಿವಂತರ ಅದು ಬಾಂಧವ್ಯ ಹೆಂಗೆ ಬೆಳೀತು ಅಂದ್ರೆ ಜೊತೆಗೆ ನಮ್ಮ ಸಜ್ಜನ ಸರ್ ಹೇಳಿದಂಗ ನಮ್ಮ ಎಲ್ಲಾ ಕಾರ್ಮಿಕ ಬಂಧುಗಳು ಕೆಲಸ ಮಾಡೋರಿಗೆ ಹೊಂದಾಣಿಕೆ ಮಾಡೋರು, ನಮಸ್ತೆ ಸಾಬ್ ಈಗ ಬಂದ್ರೆ ಮರಾಠಿಗೂ ಮಾತಾಡ್ತಿದ್ರು. ಊಟ ಟೈಮ್ ಆಗಿತ್ತಂದ್ರೆ ಗೊತ್ತಿರ್ತಿತ್ತು ಅವ್ರು ಊಟ ಆಗಿದ್ದೆ ಅಂತ ಕೇಳ್ತಾ ಅಂತ ಹೇಳಿ ಇವಾಗ ಯಾರಾಗಿದ್ರು ಅಂತ ಅಂತಿದ್ರು. ತಿಳಿತಿದ್ರು ಅನ್ಕೊಂಡು ಇಷ್ಟಂತ ಈ ಕೇಂದ್ರದ ಮುಖ್ಯಸ್ಥರು ನಮ್ಮನ್ನು ಇಲ್ಲಿ ಒಟ್ಟ ಬೇಸರ ಆಗದಂಗ ಎಲ್ಲಾ ರೀತಿಯಿಂದ ನಮ್ಗೆ ಈ ಕೋರ್ಸನ್ನು ಯಶಸ್ವಿ ಮಾಡಕ್ಕೆ ನಮ್ಮ ಹುರುಪನ್ನು ಹೆಚ್ಚು ಮಾಡಿದ್ರು. ಮೊದಲೇದಾಗಿ ನಿಮ್ಮ ಪ್ರೆಸೆನ್ಸ್ ಅಂದ್ರೆ ನಿಮ್ಮ ಒಂದು ಅಸ್ತಿತ್ವ ಏನಿತ್ತಲ್ಲ ನಮಗೆ ಹೆಚ್ಚಿನ ಶಕ್ತಿ ಕೊಡ್ತದೆ. ಅವರ ಒಂದು ನೆರವು ಇಲ್ಲಿ ಆಧಾರ ಸ್ತಂಭಗಳಾಗಿ ಕೆಲಸ ಮಾಡಿದ್ರು. ಧನ್ಯವಾದ ಅಂತವ್ರು ಆಗಲಿ ಅವ್ರ ಅಂತಿದ್ದು ಹೇಳಿ ಸಲ ನಿಮ್ಮ ಮತ್ತೇನ್ ಬೇಕ್ರಿ ನನಗೆ ಅದು ಒಂದು ಇದ್ರ ಬೇತಾಳದ ಕಟ್ಟಿ ಬಂದೈತಲ್ಲಿ, ಬೇತಾಳ ಬಿಡಿಸ್ಬಿಟ್ರಂತ ಅದಕ್ಕೆ ಯಾವಾಗಲೂ ಕೆಲ್ಸಕ್ಕೆ ಹಚ್ಬೇಕು. ಕೆಲಸ ಹಚ್ಚಲಿಲ್ಲ ಅಂದ್ರೆ ಅದು ಅವ್ನು ತಿಂದು ಹಾಕ್ತಿತ್ತಂತ. ಅದು ಒಂದು ಕೆಲಸ ಏನು ಈಗ ಅದ್ರ ಮೇಲೆ ತಗೊಂಡು ಒಂದು ಸೆಕೆಂಡ್ ತಗೊಂಡು ನಮ್ಮದೇನ್ರಿ ಕೆಲಸ ಹೇಳಬೇಕು ಕೆಲಸ ಹೇಳೋದೇ ಇರಬೇಕಂದ್ರೆ ಅಂತ ಅದ್ಭುತವಾದ ಅಂತ ಮುಖ್ಯಸ್ಥರು ಇಲ್ಲಿ ಇರೋದ್ರಿಂದ ಎಲ್ಲಾ ಕೆಲಸ ಆತ್ಮೀಯ ಬಂಧುಗಳು ಖಾಸಗಿ ಬಂಧುಗಳು ಹಂಗಿರೋದ್ರಿಂದ ಸಹಪಾಠಿ ನಮ್ಮ ಸಹೋದ್ಯೋಗಿಗಳು ಹಂಗಿರೋದ್ರಿಂದ ಮತ್ತು ಈ ಜಾಗದ ಮಹಿಮೆ ಅದೇನೋ ನಾನು ಉಳಿದದ್ದು ನಂಬೋದಲ್ಲ, ಪವಾಡಿಗೆ ನಂಬೋದಲ್ಲ ಅಂತಾರಲ್ಲ. ಆದ್ರೆ ಒಂದೊಂದ್ಸರಿ ಅನ್ಸುತ್ತೆ ನಮಗೆ ಕೆಲವು ಜಾಗ
ಕೆಲವು ವಿಶೇಷವಾಗಿ ಆ ಜಗದ ಮಹತ್ವ ಗೊತ್ತಿರ್ತೀವಿ ನಾವು. ಹಂಗೆ ಅನ್ಸುತ್ತ ಹಂಗೆ ನಾವು ಇದ್ದೇ ಇರ್ತೀವಿ ನಾವು. ಎಂಥ ಇದಿದ್ರು ನಮ್ಮ ದವಾಖಾನೆ 65 ವರ್ಷ ಎಂತೆಂಥವ್ರು ಕೆಲಸ ಮಾಡಿ ಹೋಗ್ಯಾರಪ್ಪ ಅನ್ನೋ ಜಗ ನೆನೆಸ್ಕೊಂಡ್ಬಿಟ್ರೆ ನಾವ್ ಹೆಂಗಿರ್ಬೇಕು ಅನ್ನೋದ್ರ ಕಲ್ಪನೆ ಅಲ್ಲಿ ಇದ್ದೇ ಬರ್ತೈತಿ. ಈಗ ಹೊರ ಬಂದಾಗ ಒಂದ್ ಸ್ವಲ್ಪ ಮಾತು ಬೈಯೋದು ಬೇದಾಡೋದು ಇದ್ದು ಅದು ಇದ್ದೇ ಇರ್ತೀವಿ. ಆದ್ರೆ ಜಗ ಮಾತ್ರ ಮಾಡಿ ಹಂಗೆ ನಮಗಿಲ್ಲ ಹಂಗಾಗೋದು ಸರಿಯಾಗಿ ಏನೋ ಇಟ್ಕೊಂಡ್ ಬರ್ತಿದ್ವಿ. ಇಲ್ಲಿ ಬರುತ್ತೇನೆ ನಿಮ್ಮನ್ನ ಮುಖ ನೋಡ್ತೀನಿ 12 ಮಂದಿ ನೋಡುತ್ತೀವಿ ಅಡ್ಡಿ ತಣ್ಣಗೆ ಆಗ್ಬಿಟ್ಟೆ ಅತಿ ಶಾಂತ ಆಗ್ಬಿಟ್ಟಿದ್ವಿ. ಇನ್ನು ಕೋರ್ಸಿನ ವಿಷಯಕ್ಕೆ ಬಂದಾಗ ಬಹಳ ಹೇಳೋದೇನಿಲ್ಲ. ತಾವು ಎಕ್ಸ್ಪ್ರೆಸ್ ಮಾಡಿದ್ರೆ ತಾವು ಅಭಿಪ್ರಾಯ ವ್ಯಕ್ತಪಡಿಸಿರಿ. ಥಿಯರಿ ಅಥವಾ ಪುಸ್ತಕಗಳಿಂದ ಎಷ್ಟು ಕಲಿಬೇಕು ಎಲ್ಲ ಕಲ್ತೀವಿ. ಬಾಯಿಗೆ ಹೇಳಂದ್ರೆ ಹೇಳ್ತೀವಿ.